ಇರಬೇಕು. ನಾನು ಈ ಜಾತಿ ಅಂತ ನಾನು ಯಾವತ್ತೂ ಕೇಳಲ್ಲ ಸರ್. ಎಲ್ಲ ಜಾತಿ ಒಂದೇ ಜಾತಿ. ಈ 135 ಬಾಬಾ ಸಾಹೇಬ್ ಹುಟ್ಟಿದ ಬಗ್ಗೆ ಇವಾಗ ಜೈ ಭೀಮ್ ಸೇನೆಯಿಂದ ನಾವು ಪ್ರತಿ ವರ್ಷವೂ ನಮ್ಮ ಹಬ್ಬ ಬಾಬಾ ಸಾಹೇಬರು ಇನ್ನೂ ಸತ್ತೋಗಿಲ್ಲ. ನಮ್ಮ ಜೊತೆಲೇ ಇದ್ದಾರೆ ನಮ್ಮ ಗಾಡ್ ಫಾದರ್ ಬಾಬಾ ಸಾಹೇಬರು. ಓಕೆನಾ? ಈ ವಿಚಾರದಲ್ಲಿ 135 ಈ ವಿಷಯದಲ್ಲಿ ಏನಂತ ವಿಚಾರ ಹೇಳ್ತಾರೆ, ನಮ್ಮ ಸಂಘಟನೆ, ನಮ್ಮ ಕಾರ್ಯಕರ್ತರು ಇದು ಬಾಬಾ ಸಾಹೇಬರು ಕುಣಿಸಿರೋದು ನಾನು 6 ವರ್ಷ ಆಯಿತು. 6 ವರ್ಷದಿಂದ ಪ್ರತಿಯೊಂದು ಪ್ರೋಗ್ರಾಮು, ಪ್ರತಿಯೊಂದು ವಿಷಯನೂ, ಪ್ರತಿಯೊಂದು ಚಳವಣೆ ನಾನೇ ಮಾಡ್ತಾ ಇರೋದು. ಇವು ಏಕಾಯ್ತು ಯಾರೋ ಬರ್ತಾರೆ, ಯಾರೋ ಹೆಸರು ಹಾಕೋಕೆ ಬರ್ತಾರೆ, ನಾನು ಬಿಡಲ್ಲ. ಯಾಕಂದರೆ ಬಾಬಾ ಸಾಹೇಬರು ಇನ್ನೂ ನಮ್ಮ ಜೊತೆಲಿದ್ದಾರೆ, ನಮ್ಮ ಗಾಡ್ ಫಾದರ್. ಯಾಕಂದರೆ ಕಷ್ಟಪಟ್ಟಿರೋದು ನಾವು, ನಮ್ಮ ಸಂಘಟನೆ ಕಾರ್ಯಕರ್ತರು. ಇದು 6 ವರ್ಷ ಆಯಿತು. ಬೋಲತ್ತಿನದು ಇನ್ಸ್ಪೆಕ್ಟರ್ ಇದ್ದರು, ಅವ್ರ ರೈತರಲ್ಲಿ ನಾವು ಬಾಬಾ ಸಾಹೇಬರು ಕುಣಿಸಿರೋದು. ಹಲವು ಸಮುದಾಯಗಳು ಒಗ್ಗಟ್ಟನ್ನು ಮುರಿದ ಕಾರಣಕ್ಕೆ ನಿಂತವೆ. ಸೊ ಆ ವಿಚಾರದ ತಾವು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಂಘಟನೆ ಅಚ್ಚರವಾಗಿ ಅಂತ ತಾವು ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ತಮ್ಮ ನಾನು ಕೇಳ್ತಾ ಇರೋದು ಇಷ್ಟೇ ಸರ್. ಬಾಬಾ ಸಾಹೇಬ್ ಕೊಟ್ಟಿದ್ದ ಸಂವಿಧಾನದಲ್ಲಿ ಒಳ್ಳೆ ಮೀಸಲಾತಿ ಬಗ್ಗೆ, ಒಳ್ಳೆ ಮೀಸಲಾತಿ ಬಗ್ಗೆ ಬಾಬಾ ಸಾಹೇಬ್ ಕೊಟ್ಟಿರೋದು ಸಂವಿಧಾನ ನಾವು ಒಳ್ಳೆಯ ನಮ್ಮ ಕೈ ಬಲ್ದ ಕೈ. ಯಾಕಂದರೆ ಪ್ರತಿಯೊಂದು ವಿಷಯನೂ ಅಂಬೇಡ್ಕರ್ ವಿಚಾರದಲ್ಲಿ ಬಂದರೆ, ನಮ್ಮ ಅಂಬೇಡ್ಕರ್ ವಿಚಾರದಲ್ಲಿ ಯಾವುದೇ ವಿಚಾರ ಆಗಲಿ, ಯಾರೇ ಆಗಲಿ, ಲಾಯ್ಡ್ ಆಗಲಿ, ಮೊದಲಿಯಾರಾಗಲಿ, ಗೌಡ್ರಾಗಲಿ, ಲಿಂಗಾಯತರಾಗಲಿ, ನಾವು ಜಾತಿ ಯಾವತ್ತೂ ನೋಡೋಲ್ಲ ಸರ್. ಸರಿ ಶ್ರಮ. ಬಾಬಾ ಸಾಹೇಬ್ರು ಹೇಳಿದ್ದು ಸಮಾಧಾನ ಸರ್. ನಮಗೆ ಆ ಸಮಾನ ಇರಬೇಕು. ನಾನು ಈ ಜಾತಿ ಅಂತ ನಾನು ಯಾವತ್ತೂ ಕೇಳಲ್ಲ ಸರ್. ಎಲ್ಲ ಜಾತಿ ಒಂದೇ ಜಾತಿ. ಬಾಬಾ ಸಾಹೇಬ್ರು ಕೊಟ್ಟಿದ್ದ ಸಂವಿಧಾನ ಅದೇ ವಿಚಾರ ಕಾರಣಕ್ಕೋಸ್ಕರ ನಾವು ಇವತ್ತು ಬಾಬಾ ಸಾಹೇಬರು ನಮ್ಮ ಜೊತೆಲಿ ಇಲ್ಲ ಅಂದ್ರೆ ಅವರು ಹುಟ್ಟಿದ ಹಬ್ಬ ಜೋರ ಮಾಡೋ ಥರದ್ದು ಅಂದರೆ ನಮ್ಮ ತಂದೆ, ನಮ್ಮ ಗಾಡ್ ಫಾದರ್ ಬಾಬಾ ಸಾಹೇಬ್ರು ನಮ್ಮ ಜೊತೆಲಿ ಎನಿ ಟೈಮ್ ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಅವ್ರಿಗೋಸ್ಕರ ನಾವು ಧ್ವನಿ ಎತ್ತಕ್ಕೆ ಎಲ್ಲಿ ಬೇಕಾದರೂ ಹೋರಾಟ ಮಾಡೋದು ರೆಡಿ ನಾವು. ಈ ಹುಟ್ಟಿದ ಹಬ್ಬ ಭಾಳ ಆತ್ಮ ಶಾಂತಿಯಿಂದ ನಗ್ನಗ್ತಾ ಆಯಿತು ಸರ್. ಸರಿ, ಈ ಒಂದು ನಿಟ್ಟಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಒಗ್ಗೂಡಿಸುವಂಥ ಕಾರ್ಯಕ್ರಮ ನಡೆಯುತ್ತವೆ, ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಇದ್ದಾವೆ. ಜೈ ಭೀಮ್ ಸೇನೆ ಕಡೆಯಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಟೋಟಲು 120 ಶಾಖೆಗಳಿದೆ ಸರ್. ನಮ್ಮ ಸಂಘಟನೆಗಳಿದೆ. ಇನ್ನೂ ಸಂಘಟನೆ ಕಟ್ಕೊಂಡು ಬರಬೇಕು ನಾವು. ನಮ್ಮ ಪೊಲೀಸ್ ಇಲಾಖೆ ಆಗಲಿ, BBMP ಆಗಲಿ, ಪ್ರತಿಯೊಂದು ನಮಗೆ ಬಲ ಕೊಡ್ತಾ ಇದ್ದಾರೆ ಸರ್. ನೀವು ಮಾಡಪ್ಪ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ವೆಲ್ಕಮ್ ಅಂತ ಪೊಲೀಸ್ ಇಲಾಖೆ ನಮ್ಮ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಈ ಭಾಗದ ಪೊಲೀಸ್ ಈ ಭಾಗಕ್ಕೆ ACP ಆಗಲಿ, ನಮ್ಮ ಮಡವಾಳ ಪೊಲೀಸ್ ಸ್ಟೇಷನ್ ಆಗಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಪ್ಪ ನೀನು, ನಿಮ್ಮ ಪರ ನಾವು ಯಾವತ್ತೂ ಇರ್ತೀರ, ಹೋಗಪ್ಪ. ನಮ್ಮ ACP ಸಾರ್ ಆಗಲಿ, ಮಡವಾಳ ಇನ್ಸ್ಪೆಕ್ಟರ್ ಆಗಲಿ, ಯಾಕಂದರೆ ಭಾಳ ಆತ್ಮೆಯಿಂದ ನೀನು ಏನೇ ಮಾಡ್ವಿಜಿ, ನೀನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ನಿಮಗೋಸ್ಕರ ನಾವು ಯಾವತ್ತೂ ಫಲ ಕೊಡ್ತೀರಿ, ನಿಮ್ಮ ಜೊತೆಲಿ ಇದ್ದೀರಿ, ಹೋಗಪ್ಪ. ಇವಾಗ ಯಾರೋ ಕಿಡಿಕರುಗಳು ನಮ್ಮ ಸಂಘಟನೆ ಇವಾಗ ಮೊನ್ನೆ ಬಂದು 2 ವರ್ಷದಿಂದ ಅವರು ಸೇರ್ಪಡೆ ಆಗಿ ದೌರ್ಜನ್ಯ ಮಾಡ್ಕೊಳೋದು, ಇದು ಮಾಡೋದೆಲ್ಲ ಇದು ಯಾವುದಿಲ್ಲ ಸರ್ ನಮ್ಮ ಹತ್ರ. ನಾನು ಸಂಘಟನೆ ಕಟ್ಟಬೇಕಂತ ತುಂಬ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ. ಇವಾಗ ನಾನು ಸಂಘಟನೆ ಕಟ್ಟಿ 8 ವರ್ಷ ಆಯಿತು. 30 ವರ್ಷದಿಂದ ಸಂಘಟನೆಯಲ್ಲಿ 20 ವರ್ಷ ಹೆಣ್ಮೂರ್ತಿ ಇದ್ದಾರಲ್ಲ, ಹೆಣ್ಮೂರ್ತಿ ದಲಿತ ಸಂಘರ್ಷ ಸಮಿತಿಯಿಂದ ಅವ್ರ ಜೊತೆಲಿ ಕೆಲಸ ಮಾಡ್ಕೊಂಡಿರೋರು ನಾನು. ಇವಾಗ ನಾನೇ ಓನ ಕಟ್ಕೊಂಡಿರೋದು ಅಂತಂದರೆ ನಮ್ಮ ನೋವು ತಡೆಯೋಕ್ಕಾಗಿಲ್ಲ, ನಮ್ಮ ಕಷ್ಟ, ಬಡವ್ರ ಕಷ್ಟ ತಡೆಯೋಕ್ಕಾಗಲ್ಲ. ಇದಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧಾಂತ ಬಂದಿದ್ದೀರಿ. ಇವಾಗ ನಮ್ಮ ಸಂಘಟನೆ ಒಳ್ಳೆ ರಿಸಲ್ಟ್ ಬರ್ತದೆ ಸರ್. ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ. ನಮ್ಮ ಕಾರ್ಯಕರ್ತರು ಅದೇ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ ಸರ್. ಏನೋ ಪ್ರತಿಯೊಂದು ವಿಚಾರ ಆಗಲಿ, ಯಾರಿಗೂ ಬ್ಲಡ್ ಡೊನೇಷನ್ ಆಗಲಿ, ಮಕ್ಕಳಿಗೆ ಏನಾರ ಅತ್ಯಾಚಾರ ನಡೆಯೋದಲ್ಲಿ ಫಸ್ಟು ಧ್ವನಿ ಎತ್ತೋದು ನಾವೇ ದಲಿತ ಜೈ ಭೀಮ್ ಸೇನೆ ಸರ್. ಥ್ಯಾಂಕ್ ಯು ಸರ್. ಜೈ ಭೀಮ್ ಸೇನೆ ವಿಜಯ್ ಅಂತ ಸರ್, ವಿಜಯ್ ಅಂತ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷರು ಸರ್.